ಬೇಕೇ ಬೇಕು, ಬೇಕೇ ಬೇಕು. ಕನ್ನಡಿಗರ ಮೇಲೆ ಅವ್ಯಾವ ಶಬ್ದಗಳಿಂದ ನುಡಿದ ಕಮಲಾಸನ್, ಕನ್ನಡ ವಿರೋಧಿ ಕಮಲಾಸನ್ಗೆ, ಕನ್ನಡ ವಿರೋಧಿ ಕಮಲಾಸನ್ಗೆ ಸೆಕ್ಯುಲರ್ ಲೈಫ್ ಕನ್ನಡ ಸಿನಿಮಾವನ್ನು ನಿಷೇಧಿಸಲೇಬೇಕು, ಕಮಲ ನಿಷೇಧಿಸಬೇಕು. ಕನ್ನಡ ವಿರೋಧಿ ಕಮಲಾಸನ್ಗೆ, ಕನ್ನಡ ವಿರೋಧಿ ಕಮಲಾಸನ್ಗೆ 6.5 ಕೋಟಿ ಕನ್ನಡಿಗರಿಗೆ ಅವಮಾನಿಸಿದ ತಮಿಳು ಚಿತ್ರನಟ ಕಮಲಾಸನ್ಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, 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 ಅಯ್ಯಯ್ಯೋ. 6.5 ಕೋಟಿ ಕನ್ನಡಿಗರ ವಿರೋಧಿ ಕಮಲಾಸನ್ಗೆ, ಚಲನಚಿತ್ರ ನಟ ಕಿಶೋರ್ಗೆ, ಕಮಲಾಸನ್ ಸಮರ್ಥಿಸಿಕೊಳ್ಳುತ್ತಿರುವ ಕಿಶೋರ್ಗೆ, ಕಮಲಾಸನ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಿರುವ ಕನ್ನಡ ಚಲನಚಿತ್ರ ನಟ ಕಿಶೋರ್ಗೆ. ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಇವತ್ತು ರಾಜ್ಯ ಘಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಿ ಶೇಖರ್ ಅವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸಹೋದರಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪದ್ಮಕ್ಕನವರು ಮತ್ತು ನಮ್ಮ ಲಕ್ಷ್ಮಿ ಅವರು, ರೋಹಿಣಿ ಅವರು ಮತ್ತು ನಮ್ಮ ಚಿತ್ರದುರ್ಗ ಪ್ರಧಾನ ಕಾರ್ಯದರ್ಶಿಗಳು, ಇವತ್ತು ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣ ಅವರು, ಅದೇ ರೀತಿ ನಮ್ಮ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಟ್ಟಿ ಯರ್ಸ್ವಾಮಿ ಅವರು ಮತ್ತು ಇಲ್ಲಿ ನನ್ನ ಎಲ್ಲ ಭಾಗದ ವಾರ್ಡ್ ಭಾಗದಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಕನ್ನಡಪರ ಸಂಘಟನೆಯ ನನ್ನ ಅಣ್ಣ ತಮ್ಮಂದಿರೇ, ಇವತ್ತು ನಾವು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ತಮ್ಗೆಲ್ಲರಿಗೂ ಗೊತ್ತಿದೆ, ತಮಿಳು ನಟ ಇವತ್ತು ಕಮಲಾಸನ್ ಅವರು ಒಂದು ತಗ್ ಲೈಫ್ ಎಂಬ ಒಂದು ಚಿತ್ರ ಇವತ್ತೇನು ಈವೆಂಟ್ಸ್ ನಲ್ಲಿ ತಮಿಳುನಾಡಿನಲ್ಲಿ ನಮ್ಮ ಕನ್ನಡ ಚಲನಚಿತ್ರ ನಟ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರ ಒಂದು ಕಾರ್ಯಕ್ರಮದ ಸಮಾರಂಭದ ಆತಿಥ್ಯದಲ್ಲಿ ಕಮಲಾಸನ್ ಕನ್ನಡವನ್ನ ಅವಮಾನಿಸಿದ್ದಾನೆ. ಕನ್ನಡವನ್ನ ತಮಿಳಿನ ಮೂಲ ಕನ್ನಡ ಅಂತ ಹೇಳ್ಬಿಟ್ಟು ಅವಮಾನಿಸಿರ್ತಕ್ಕಂಥ ಒಬ್ಬ ಅವಿವೇಕಿ ಅಜ್ಞಾನಿ, ಕನ್ನಡದ ಇತಿಹಾಸ ತಿಳಿದಿರ್ತಕ್ಕಂಥ ಒಬ್ಬ ಅವಿವೇಕಿ ತನ್ನ ಸಿನಿಮಾದ ಪ್ರಚಾರಕ್ಕಾಗಿ ಅವನು ಇವತ್ತು ನಮ್ಮ ಕನ್ನಡವನ್ನ ಅವಮಾನ ಮಾಡಿರ್ತಕ್ಕಂಥದ್ದು ನಮಗೆ ಇಡೀ 6.5 ಕೋಟಿ ಕನ್ನಡಿಗರನ್ನ ಕೇಳಿಸುವಂತ ಕೆಲಸ ಮಾಡಿದೆ. ಆ ಅವಿವೇಕಿ ಕಮಲಾಸನ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಅನ್ಸ್ತದೆ. ಒಂದು ವೇಳೆ ಗೊತ್ತಿದ್ರು ಕೂಡ ಅವನು ಜಾಣಕುರುಡುತನ ಪ್ರದರ್ಶನ ಮಾಡಿದಾನೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. ಯಾಕೆಂದ್ರೆ ಕನ್ನಡಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತಿಕೆ ಬೇರಿದೆ, ಇತಿಹಾಸ ಇದೆ. ಸುಮಾರು ಕನ್ನಡ 2400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ ತನ್ನದೇ ಆಗಿರ್ತಕ್ಕಂಥ ಒಂದು ಸುಂದರವಾದ ಲಿಪಿಯನ್ನ ಹೊಂದಿರತಕ್ಕಂಥ ಏಕೈಕ ಕನ್ನಡ ಭಾಷೆ ಅದು ಯಾವ್ದಾದ್ರು ಇದ್ರೆ ಇವತ್ತು ಕನ್ನಡ ಭಾಷೆ ಇದೆ. ಕನ್ನಡ 3ನೇ ಶತಮಾನದಿಂದ ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ಇವತ್ತು ಒಂದು ಅದ್ಭುತವಾಗಿ ಪ್ರಚಾರಗೊಂಡು ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಇವತ್ತು ಕನ್ನಡ ಏಷ್ಯಾ ಖಂಡದವರೆಗೆ ಬೆಳೆದಿದೆ. ಕನ್ನಡ ಇತಿಹಾಸ ಇದೆ, ಇವತ್ತು ಶಾಸನ ಇದೆ, ಅಲಿಮಿಡಿ ಶಾಸನ ಸಿಕ್ಕಿದೆ. ಅಂತದ್ರಲ್ಲಿ ಒಬ್ಬ ಅವಿವೇಕಿ ತಮಿಳು ಚಿತ್ರ ನಟ ಇವತ್ತು ಕನ್ನಡವನ್ನ ಅವಮಾನಿಸಿದಾನೆ. ನಾನು ಕಮಲಾಸನ್ಗೆ ಒಂದು ಎಚ್ಚರಿಕೆ ಕೊಡಕ್ಕೆ ಹೇಳ್ತೀನಿ. ಕಮಲಾಸನ್, ನಿನಗೆ ಕನ್ನಡ ಅರ್ಥ ಆಗ್ತತ್ತ ಇಲ್ಲ ಗೊತ್ತಿಲ್ಲ. ಕನ್ನಡದವ್ರನ್ನ ಕೆಲಸ ಮಾಡಿದ್ರೆ ಎಲ್ಲಿ ಕರ್ನಾಟಕದಲ್ಲಿ ನಿನ್ನ ಸಿನಿಮಾಗಳು ಏನಾದ್ರೂ ಕೂಡ ಬಿಡುಗಡೆ ಮಾಡಿದ್ದೆ ಆದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ಸಿನಿಮಾ ಬಿಡುಗಡೆ ಮಾಡ್ತೀರಾ ಆ ಟಾಕೀಸ್ಗೆ ನುಗ್ಗಿ ಬೆಂಕಿ ಹಚ್ಚುವಂತ ಕೆಲಸನೇ ಕರ್ನಾಟಕ ಏಕೀಕರಣ ಮಾಡುತ್ತದೆ. ನಮ್ಮ ಕನ್ನಡಿಗರನ್ನ ಕೇಳಿಸುವಂತ ಕೆಲಸ ಮಾಡಿದ್ರ ನೀವು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಹೇಳ್ತಿನ್ನ ಜನರು ಕೂಡ ಇದ್ದಾರೆ. ಅವನು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಕಮಲಾಸನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು. ನಿಮ್ಮ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥವ್ರನ್ನ ಬೇರೆ ತಂದೆ ತಾಯಿಗೆ ಹುಟ್ಟಿದೀನಿ ಅಂತ ಹೇಳ್ಕೊಂಡು ಸಮರ್ಥನೆ ಮಾಡ್ಕೊಂತೀರಾ? ನಿಮಗೆ ನಾಚಿಕೆ ಆಗ್ಬೇಕು. ಹಿಂಗಾಗೆ ಕರ್ನಾಟಕವನ್ನ ಹಾಳು ಮಾಡಿದಿರ ನೀವು. ಬೇರೆ ಪರಭಾಷಿಕರನ್ನ ಓಲೈಸಿಕೊಂಡು ಅವರು ನಮ್ಮ ರಾಜ್ಯದಲ್ಲಿ ಬಂದು ನಿಮಗೆ ಸರಿ ಇಲ್ಲ, ಕನ್ನಡಿಗರು ಸರಿ ಇಲ್ಲ, ನೀನೇ ನನಗೆ ಬುದ್ಧಿ ಹೇಳಕ್ ಬರ್ತೀಯ ಅನ್ನೋ ಮಟ್ಟಕ್ಕೆ ಪರಭಾಷಿಕರು ಬಂದಿರಂದ್ರೆ
ಇಲ್ಲಿ ಕೆಲವೊಂದು ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಮೀರ್ ಸಾದಿಕ್ದ ಒಳಗಡೆ ಇರ್ತಕ್ಕಂಥ ನಾಡದ್ರೋಹಿ ಕೆಲವೊಂದು ಸಮರ್ಥನೆ ಮಾಡ್ಕೊಳ್ಳೋರು ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಕನ್ನಡದ ನೀರನ್ನ ಕುಡಿದು ಕನ್ನಡದ ಅನ್ನ ತಿಂದು ಕನ್ನಡ ನೆಲದಲ್ಲಿ ನೀವು ಬದುಕ್ತಾ ಇರ್ತಕ್ಕಂಥವ್ರು ಒಬ್ಬ ತಮಿಳಿಗ ಅವನು ಹೊಟ್ಟೆ ಪಾಡಿಗಾಗಿ ಅವನೊಂದು ತಮಿಳು ಚಿತ್ರವನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಅವನಿವತ್ತು ಕನ್ನಡವನ್ನ ಎತ್ತಿ ಕಟ್ಟಿಬಿಟ್ಟು ತಮಿಳು ಮೂಲದಿಂದ ಬಂದಿದೆ ಅಂತ ಹೇಳ್ತಾನಂದ್ರೆ ಅವನೊಬ್ಬ ಅವಿವೇಕಿ ಲೋಫರ್, ಒಬ್ಬ ಚಿತ್ರನಟ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ. ನಾವೆಲ್ಲ ಅವನ ಅಭಿಮಾನಿಗಳಾಗಿದ್ವಿ. ಯಾವತ್ತಿವತ್ತು ಅವನು ಕನ್ನಡ ವಿರೋಧ ಮಾಡ್ತಿದ್ದಾನೆ, ಅವನಿವತ್ತು ನಮ್ಮ ವಿರೋಧಿ. ಅವನು ಕಮಲ್ ಹಾಸನ್, ನಿನಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀನು ಹೈಕೋರ್ಟ್ಗಲ್ಲ, ನೀನು ಸುಪ್ರೀಂ ಕೋರ್ಟಿಗೆ ಹೋದ್ರು ಸಹ ನಿನ್ನ ಕನ್ನಡ ಚಿತ್ರ ಏನಾದ್ರೂ ಕೂಡ ಬಿಡುಗಡೆ ಆದ್ರೆ ಕನ್ನಡಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ತಯಾರಿರ್ತೀವಿ. ಖಂಡಿತ ನೀನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿನ್ನ ಚಿತ್ರವನ್ನ ಬಿಡುಗಡೆ ಮಾಡಿ ಪ್ರದರ್ಶನ ಮಾಡಿದ್ದೆ ಆದ್ರೆ ಎಲ್ಲಿ ಪ್ರದರ್ಶನ ಮಾಡ್ತಾರ ಆ ಟಾಕೀಸ್ಗೆ ಹೋಗಿ ನುಗ್ಗಿ ಬೆಂಕಿ ಹಚ್ಚಿ ನಾವು ಜೈಲಿಗೆ ಹೋಗಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಕರ್ನಾಟಕದ ಕನ್ನಡಿಗರಲ್ಲ ಅಂತೇಳಿ ನಾನು